ಅದರಿಂದ ನಿಜವಾಗ್ಲೂ ಉಪಯೋಗವಾಗುತ್ತಾ? ಆ ಮಾತ್ರೆಯಿಂದ ಆಗೋ ಅಡ್ಡ ಪರಿಣಾಮಗಳೇನು? ಇದನ್ನ ಬಳಸೋದು ಒಳ್ಳೆಯದಾ ಕೆಟ್ಟದ್ದಾ? ಇದೇ ಈ ಹೊತ್ತಿನ ವಿಶೇಷ ಮೆಮೊರಿ ಪಿಲ್ಸ್. ಮಾರ್ಚ್ ಏಪ್ರಿಲ್ ಬಂದ್ರೆ ಮುಗೀತು, ಮಕ್ಕಳಿಗೆ ಪರೀಕ್ಷೆ ಸಮಯ. ಒಂದ್ ಕಡೆ ಟೆನ್ಷನ್, ಮತ್ತೊಂದು ಕಡೆ ಓದಿದ್ದು ಜ್ಞಾಪಕದಲ್ಲಿ ಉಳಿಯೋಲ್ಲ ಅನ್ನೋ ಅಳಲು. ಇದನ್ನ ನೋಡಿದ ಪೋಷಕರು ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಿಸೋ ಮಾತ್ರೆಗಳು ಹಾಗೂ ಸಿರಪ್ಗಳನ್ನ ನೀಡಲು ಮುಂದಾಗ್ತಾರೆ. ಆದ್ರೆ ಅವುಗಳು ಎಷ್ಟು ಸುರಕ್ಷಿತ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದು ಪರೀಕ್ಷಾ ಸಮಯ. ವಿದ್ಯಾರ್ಥಿಗಳು ವರ್ಷವೆಲ್ಲ ಓದಿದ್ದನ್ನ ಮನನ ಮಾಡಿಕೊಂಡು ಕೇವಲ 3 ಗಂಟೆಯಲ್ಲಿ ಬರೀಬೇಕು. ಇದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಒತ್ತಡ ತಂದಿಡುತ್ತೆ. ಕೆಲ ಮಕ್ಕಳಂತೂ ಓದಿದ್ದು ಸರಿಯಾಗಿ ಜ್ಞಾಪಕದಲ್ಲಿ ಉಳಿಯೋದಿಲ್ಲ ಅಂತ ಚಡಪಡಿಸಿ ಹೋಗ್ತಾರೆ. ಇದನ್ನ ನೋಡಿದ ಪೋಷಕರು ಮಾರುಕಟ್ಟೆಯಲ್ಲಿ ಸಿಗೋ ಔಷಧಿಗಳನ್ನ ಮಕ್ಕಳಿಗೆ ನೀಡಲು ಮುಂದಾಗ್ತಾರೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳೋ ಔಷಧ ತಯಾರಿಕಾ ಕಂಪನಿಗಳು ಹಾಗೂ ವ್ಯಾಪಾರಿಗಳು ಒಳ್ಳೆ ಕಾಸು ಮಾಡ್ಕೊಳ್ತಾ ಇದ್ದಾರೆ. ಇಂತಹ ಟ್ಯಾಬ್ಲೆಟ್ ಮತ್ತು ಸಿರಪ್ಗಳು ಬೆಂಗಳೂರು ನಗರದಲ್ಲಿ ಬೇಕಾಬಿಟ್ಟಿಯಾಗಿ ಸಿಗ್ತಾ ಇವೆ ಅನ್ನೋ ಮಾತು ಕೇಳಿ ಬರುತ್ತೆ. ಹೀಗಾಗಿ ಇದನ್ನ ಬಯಲಿಗೆಳೆಯಲು TV9 ನಗರದ ಕೆಲ ಅಂಗಡಿಗಳಿಗೆ ಭೇಟಿ ನೀಡಲು ಮುಂದಾಯಿತು. ಮೊದಲಿಗೆ ನಮ್ಮ ತಂಡ ತೆರಳಿದ್ದು ಚಾಮರಾಜಪೇಟೆಯ ಮೆಡಿಕಲ್ ಶಾಪ್ ಒಂದಕ್ಕೆ. ಮನೆಯಲ್ಲಿ 6ನೇ ತರಗತಿ ಓದುವ ಹುಡುಗನಿದ್ದಾನೆ. ಹೀಗಾಗಿ ಜ್ಞಾಪಕ ಶಕ್ತಿ ವೃದ್ಧಿಸೋ ಔಷಧಿ ಇದ್ರೆ ಕೊಡಿ ಅಂತ ಕೇಳಿದ್ವಿ. ಸ್ವಲ್ಪ ಹೊತ್ತು ಯೋಚಿಸಿದ ಅಂಗಡಿಯಾತ ಬಳಿಕ ಸಿರಪ್ ಒಂದನ್ನ ನಮ್ಮ ಕೈಗಿತ್ತ. ಸಿರಪ್ ಕೈಗಿಟ್ಟ ಅಂಗಡಿಯಾತ ಮಾತ್ರೆ ಒಳ್ಳೆಯದಲ್ಲ, ಅವುಗಳನ್ನ ಕೊಳ್ಳಬೇಡಿ, ಮಾತ್ರೆಗಳು ಮಾನಸಿಕ ಒತ್ತಡ ಹೆಚ್ಚಿಸುತ್ತವೆ ಅಂತ ಪುಕ್ಕಟೆ ಸಲಹೆ ಬೇರೆ ಕೊಟ್ಟ. ಸರಿ ಬಿಡಪ್ಪ, ನಿನ್ ಸಲಹೆಗೆ ಕೋಟಿ ಧನ್ಯವಾದಗಳು ಅಂತ ಅಲ್ಲಿಂದ ಹೊರ ಬಂದ್ವಿ. ಅಲ್ಲ, ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರು. 2-3 ಟ್ಯಾಬ್ಲೆಟ್ ಹೇಳಿದ್ರು ಲಾಸ್ಟ್ ಟೈಮ್ ಹೇಳಿದ್ರು. ಇದು ತಗೊಂತೀನಿ, ನಂಗೆ ಟ್ಯಾಬ್ಲೆಟ್ ಇದ್ರೆ ಬೇಕಾ ಸರ್? ಯಾವ್ದು ನೋಡಿ? ಹಾಂ, ಯಾವುದೋ ಹೇಳಿದ್ರು ಸರ್. ಅದು ಮೆಮೊರಿ ತುಂಬ ಏನಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆ ಥರ ಮೆಮೊರಿ ಇದಾಗುತ್ತೆ ಅಂತ. ಚಾಮರಾಜಪೇಟೆಯಿಂದ ನಾವು ಮುಂದಿನ ಪ್ರಯಾಣ ಬೆಳೆಸಿದ್ದು ಬಸವನಗುಡಿಗೆ. ಇಲ್ಲಿನ ಮೆಡಿಕಲ್ ಶಾಪ್ ಒಂದಕ್ಕೆ ಕಾಲಿಟ್ಟ ನಾವು ಮೆಮೊರಿ ಟ್ಯಾಬ್ಲೆಟ್ ಇದ್ರೆ ಕೊಡಿ ಅಂತ ಕೇಳಿದ್ವಿ. ನಮ್ಮನ್ನ ನೋಡಿದ ಅಂಗಡಿಯಾತನಿಗೆ ಅದೇನ್ ಅನ್ನಿಸ್ತೋ ಏನೋ, ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡೋದಿಲ್ಲ ಅಂದ್ಬಿಟ್ಟ. ಅಲ್ಲದೆ ಇವೆಲ್ಲ ಒಳ್ಳೆಯದಲ್ಲ ಅಂತಾನೂ ಕೂಡ ಹೇಳಿ ಎಚ್ಚರಿಸ್ದ. ಸರಿಯಪ್ಪ, ನೀನು ನೀತಿ ನಿಯಮಗಳನ್ನ ಚೆನ್ನಾಗೇ ಪಾಲಿಸ್ತಾ ಇದೀಯಾ ಅಂತ ಜಯನಗರದಲ್ಲಿರೋ ಆಯುರ್ವೇದಿಕ್ ಅಂಗಡಿಗೆ ಬಂದ್ವಿ. ಅಲ್ಲದೆ ಸೇಮ್ ಡೈಲಾಗ್ ರಿಪೀಟ್ ಮಾಡಿದ್ವಿ. ಕೇಳಿದ್ದೆ ತಡ, ಅಂಗಡಿಯಾತ ಒಂದು ಕೇಳಿದ್ರೆ 10 ಔಷಧಿಗಳನ್ನ ನಮ್ಮೆದುರಿಗೆ ಇಟ್ಟ. ಅಲ್ಲದೆ ಇದನ್ನ ತೆಗೆದುಕೊಂಡ್ರೆ ರಿಸಲ್ಟ್ ಗ್ಯಾರಂಟಿ ಅಂತ ಹೇಳ್ದ. ನಾವು ಸದ್ಯ ಹಿಂದಿನ ಜನ್ಮದ ನೆನಪು ಕೂಡ ಬಂದ್ಬಿಡುತ್ತೆ ಅನ್ಲಿಲ್ವಲ್ಲ, ಅದೇ ನಮ್ ಪುಣ್ಯ ಅಂದ್ಕೊಂಡು ಹೊರಗ್ ಬಂದ್ವಿ. ಇಷ್ಟೆಲ್ಲ ಆಗುತ್ತಿರುವಾಗಲೇ ಅಲ್ಲಿಗೆ ಬಂದ ವ್ಯಕ್ತಿಯೊಬ್ಬ ತನ್ನ ಅನುಭವ ಹಂಚ್ಕೊಳ್ಳೋದಕ್ಕೆ ಶುರು ಮಾಡ್ದ. ನಾನು ನನ್ನ ಸಹೋದರ ಈ ಮಾತ್ರೆಗಳನ್ನ ತೆಗೆದುಕೊಂಡೆ ಎಜುಕೇಶನ್ ಮುಗಿಸಿರೋದು, ನೀವು ತೆಗೆದುಕೊಳ್ಳಿ ಆಮೇಲೆ ನೋಡಿ ಅಂತ ಔಷಧ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ರೀತಿ ಸಲಹೆ ಕೊಟ್ಟ. ತಗೊಳ್ಳೋದಕ್ಕೆ ಶುರು ಮಾಡಿದ್ಮೇಲೆ ಸಕ್ಕತ್ತಾಗಿದೆ. ನೀವು ಏನೇನು ಓದ್ತಿರೋ ಎಲ್ಲ ಜ್ಞಾಪಕ ಬರುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಆಮೇಲೆ ಅದೊಂದೆಲ್ಲ ನಾವು ನೀವ್ಯಾರು ಗೊತ್ತಿಲ್ಲ ಮತ್ತೆ ಇವಾಗ ನೀವೇನೋ ಒಂದು ಓದಿದ್ರು ನಿಮ್ ತಲೆಯಲ್ಲಿ ಇರುತ್ತೆ, ಅದನ್ನ ಇರ್ಬೇಕು. ಅದೇ ಎಕ್ಸ್ಪೆನ್ಸಿವ್ ಬೇಡಾರೆ, ತುಂಬಾ ಒಳ್ಳೆ. ಆಯ್ತು ಬಿಡಪ್ಪ ಅಂತ ಹೇಳಿ ಕೆಲ ಮಾತ್ರೆಗಳನ್ನ ತೆಗೆದುಕೊಂಡು ಅಲ್ಲಿಂದ ಹೊರಟು ತಿಲಕ್ ನಗರಕ್ಕೆ ಎಂಟ್ರಿ ಕೊಟ್ವಿ. ತಿಲಕ್ ನಗರದಲ್ಲಿರೋ ಅಂಗಡಿಗೆ ಬಂದು ಔಷಧಿ ಕೇಳಿದ್ವಿ. ಆದ್ರೆ ನಮ್ಮನ್ನ ಅನುಮಾನದಿಂದ ನೋಡಿದ ಅಂಗಡಿಯಾತ, ಕ್ಷಮಿಸಿ, ಇಂಥ ಔಷಧಿಗಳನ್ನ ನಾವು ಮಾರೋದಿಲ್ಲ, ನೀವು ಕೂಡ ಇಂಥ ವಸ್ತುಗಳನ್ನ ಮಕ್ಕಳಿಗೆ ಕೊಡಬೇಡಿ ಅಂತ ಎಚ್ಚರಿಕೆಯ ಮಾತು ಹೇಳ್ದ. ನಗರದಲ್ಲಿ ಕೆಲ ಔಷಧಿ ಅಂಗಡಿಗಳಾದ್ರೂ ನಿಯತ್ತಾಗಿ ಇದ್ದಾವಲ್ಲ ಅಂದ್ಕೊಂಡು ವಾಪಸ್ ಬಂದ್ವಿ. ಒಳ್ಳೆ ಬಿಡು, ದಯವಿಟ್ಟು ಬೇಜಾರು ಮಾಡ್ಕೊಂಡೆ. ಎಲ್ಲ ಹೇಳಿದ್ರು ತಗೊಂಡಿದ್ದಾರೆ. ಹೌದಾ? ಮಕ್ಕಳಿಗೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಆಮೇಲೆ ದುಡ್ಡುಗೋಸ್ಕರ ಕೊಡೋದಿಲ್ಲ, ನಿಮ್ಮ ಮಕ್ಕಳ ನಮ್ಮ ಮಕ್ಕಳ. ಕೆಲ ಅಂಗಡಿಗಳನ್ನ ಸುತ್ತಿ ಕೊನೆಯದಾಗಿ ನಾವು ಬಂದು ತಲುಪಿದ್ದು ವಿಲ್ಸನ್ ಗಾರ್ಡನ್ ನಲ್ಲಿರೋ ಮೆಡಿಕಲ್ ಶಾಪ್ ಒಂದಕ್ಕೆ. ಈ ಅಂಗಡಿಯಲ್ಲಿದ್ದಾತನಿಗೆ ವ್ಯಾಪಾರ ಮಾಡೋ ಆತುರ ಅದೆಷ್ಟಿತ್ತು ಅಂದ್ರೆ, ನಾವು ಬುದ್ಧಿಶಕ್ತಿ ಹೆಚ್ಚಿಸೋ ಮಾತ್ರೆ ಕೊಡಿ ಅಂದ್ರೆ ಈತ ಇದ್ಬದ್ದನ್ನೆಲ್ಲ ತಂದು ನಮ್ಮ ಮುಂದಿಟ್ಟಿದ್ದ. ಚಿಕ್ಕ ಮಕ್ಕಳಿಗೆ ತಿನ್ನಿಸೋ ಪೌಷ್ಟಿಕ ಆಹಾರದ ಡಬ್ಬ ಕೂಡ ನಮ್ಮ ಮುಂದಿಟ್ಟು, ಇದು ಕೂಡ ಮೆಮೊರಿ ಪವರ್ ಹೆಚ್ಚುತ್ತೆ ಅಂದ್ಬಿಟ್ಟ.
ಹೀಗೆ ಸಾಕಷ್ಟು ಅಂಗಡಿಗಳನ್ನ ಸುತ್ತಾಡಿ ಕೆಲವೊಂದು ಮಾತ್ರೆಗಳು ಮತ್ತು ಸಿರಪ್ಗಳನ್ನ ಖರೀದಿ ಮಾಡಿದ್ವಿ. ಆದ್ರೆ ಇದನ್ನ ತೆಗೆದುಕೊಂಡ್ರೆ ನಿಜವಾಗಿ ಪರಿಣಾಮ ಬೀರುತ್ತಾ ಅನ್ನೋದಕ್ಕೆ ಮಾತ್ರ ಯಾವ ಗ್ಯಾರಂಟಿಯೂ ಸಿಗ್ಲಿಲ್ಲ. ಇನ್ನು ಪೋಷಕರು ಕೂಡ ಈ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು. ಇಲ್ಲವಾದ್ರೆ ಇಲ್ಲ ಸಲ್ಲದ ಕಾಯಿಲೆಗಳು ಮಕ್ಕಳಿಗೆ ಅಂಟಿಕೊಂಡ್ವು ಅಂತಾನೆ ಅರ್ಥ. ಗೀತಾ, TV9 ಬೆಂಗಳೂರು. ನಿಜಕ್ಕೂ ಕೂಡ ಈ ಇಂತಹ ಮೆಮೊರಿ ಪಿಲ್ಸ್ ಅನ್ನ ತಿನ್ನೋದ್ರಿಂದ ಜ್ಞಾಪಕಶಕ್ತಿ ಹೆಚ್ಚುತ್ತಾ, ಹಾಗೇನೆ ಮಕ್ಕಳ ಆರೋಗ್ಯದ ಮೇಲೆ ಏನಾದ್ರೂ ಅಡ್ಡ ಪರಿಣಾಮಗಳು ಇದರಿಂದ ಬೀರೋದಕ್ಕೆ ಸಾಧ್ಯ ಇದೆಯಾ? ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸೋದಕ್ಕೆ ನಮ್ಮ ಜೊತೆಗೆ ಈಗ ನಮ್ಮ ಸ್ಟುಡಿಯೋದಲ್ಲಿ 4 ಜನ ಅತಿಥಿಗಳಿದ್ದಾರೆ. ಮೊದಲಿಗೆ ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ ಅವರು ಆಯುರ್ವೇದ ತಜ್ಞರಾಗಿರ್ತಕ್ಕಂತಹ, ಆಯುರ್ವೇದ ವೈದ್ಯರಾಗಿರ್ತಕ್ಕಂತಹ ಮತ್ತು ಶತಾಯು ಆಯುರ್ವೇದ ಸೆಂಟರ್ನ MD ಕೂಡ ಆಗಿರತಕ್ಕಂತಹ ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಮೃತ್ಯುಂಜಯ ಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಇನ್ನೊಬ್ರು ಡಾಕ್ಟರ್ ಮಧುಸೂದನ್ ವೈದ್ಯರು, ಇವರು MS ರಾಮಯ್ಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಧುಸೂದನ್ ಅವರು ನಮ್ಮ ಜೊತೆಗಿದ್ದಾರೆ. ಮಧುಸೂದನ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೇನೆ ಕೃಷ್ಣ ಅನ್ನೋರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಡೈನಾಮಿಕ್ಸ್ ನ CEO, ಹಾಗೇನೆ ಮೆಮೊರಿ ತಜ್ಞರು ಮತ್ತು ಮೆಮೊರಿಯನ್ನ ಹೇಗೆ ಹೆಚ್ಚಿಸಿಕೊಳ್ಬೇಕು ಅನ್ನೋದರ ಬಗ್ಗೆ ತರಬೇತಿಯನ್ನು ನೀಡತಕ್ಕಂಥ ಕೃಷ್ಣ ಅವರು ನಿಮ್ಮ ಜೊತೆಗಿದ್ದಾರೆ. ಕೃಷ್ಣ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೇನೆ ಆಹಾರ ತಜ್ಞೆಯಾಗಿರ್ತಕ್ಕಂಥ ಡಾಕ್ಟರ್ ಉಷಾ ಹರೀಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಮಕ್ಕಳಿಗೆ ಯಾವ ರೀತಿಯಂತ ಆಹಾರವನ್ನು ಕೊಡಬೇಕು, ಅದರಿಂದ ಏನೇನು ಪರಿಣಾಮಗಳು ಬೀರುತ್ತೆ ಮತ್ತು ಪ್ರತಿಯೊಬ್ಬನ ಮೆಮೊರಿ ಡೆವಲಪ್ ಆಗೋದಕ್ಕೆ ಯಾವ ರೀತಿಯ ಅವಕಾಶ ಇದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ಉಷಾ ಹರೀಶ್ ಅವರು ಕೂಡ ನಿಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಉಷಾ ಹರೀಶ್ ಅವರ ಕಾರ್ಯಕ್ರಮ ಸ್ವಾಗತ. ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸುವ ಸಂದರ್ಭದಲ್ಲಿ ನಮಗೆ ಪ್ರಮುಖವಾಗಿ ಕಾಡುವಂತಹ ಒಂದು ಪ್ರಶ್ನೆ ಅಂದ್ರೆ, ಇಂತಹ ಟ್ಯಾಬ್ಲೆಟ್ಗಳನ್ನ ತಿನ್ನೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತಾ ಅನ್ನುವಂಥದ್ದು. ಡಾಕ್ಟರ್ ಮೃತ್ಯುಂಜಯ ಅವರೇ, ಇಂಥ ಟ್ಯಾಬ್ಲೆಟ್ಗಳನ್ನ ತಿನ್ನೋದ್ರಿಂದ ಅಥವಾ ಇಂಥ ಸಿರಪ್ಗಳನ್ನ ಕುಡಿಯೋದ್ರಿಂದ ಮೆಮೊರಿ ಹೆಚ್ಚುತ್ತಾ? ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಯಾವ್ದು ಮ್ಯಾಜಿಕ್ ಪಿಲ್ ಅಂತ ಯಾವ್ದು ಇಲ್ಲ ವರ್ಲ್ಡ್ ಅಲ್ಲಿ. ಇದುವರೆಗೆ ಈಗ ಎಷ್ಟೊಂದಿದೆ ಪ್ಲಾಸಿಬೋ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು, ಆ ತರ ಪ್ರಾಡಕ್ಟ್ಸ್ ಇದೆ ಮಾರ್ಕೆಟ್ ಅಲ್ಲಿ. ಹೊರತಾಗಿ ತಗೊಂಡ ತಕ್ಷಣ ನಿಮ್ಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗೋದಿಲ್ಲ. ಹಾಗಿದ್ರೆ ಎಲ್ಲರೂ ಎಕ್ಸಾಮ್ 1 ವಾರ ಮುಂಚೆ ನುಂಗ್ಬಿಟ್ಟು ಎಕ್ಸಾಮ್ ಬರ್ದ್ಬಿಟ್ಟು ಅವ್ರೇನು IAS ಆಫೀಸರ್, ಡಾಕ್ಟರ್, ಇಂಜಿನಿಯರ್ಸ್ ಮಾತ್ರ ಆಗಿರೋರು, ಬೇರೆ ಯಾವ್ದು ಓದಕ್ಕೆ ಹೋಗ್ತಿರ್ಲಿಲ್ಲ. ಆ ತರ ಮ್ಯಾಜಿಕ್ ಪಿಲ್ಸ್ ಯಾವ್ದು ಇಲ್ಲ. ಬಟ್ ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ, ಟು ಸಮ್ ಎಕ್ಸ್ಟೆಂಟ್ ಇಟ್ ವರ್ಕ್ಸ್. ಬಟ್ ಅದ್ರಲ್ಲಿ ಯಾವ ತರ ವರ್ಕ್ ಆಗುತ್ತೆ, ಯಾಕೆ ತಗೋಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ರೆ ಅದು ಜನಕ್ಕೆ ಒಂದು ಕ್ಲಾರಿಫಿಕೇಶನ್. ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನುವಂಥದ್ದು ಈಗ ಸೈಂಟಿಫಿಕಲಿ ಪ್ರೂವ್ ಆಗಿರುವಂತದ್ದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಎಲ್ಲಾ ಹರ್ಬಲ್ ಮೆಡಿಸಿನ್ಸ್ ಆಯುರ್ವೇದಿಕ್ ಮೆಡಿಸಿನ್ಸ್ ಅಲ್ಲ, ಅದೊಂದು ಬ್ರ್ಯಾಂಡ್ ಆಗಿ ಹೋಗ್ಬಿಟ್ಟಿದೆ. ಆಯುರ್ವೇದ ಹರ್ಬಲ್ ಸೈಡ್ ಎಫೆಕ್ಟ್ಸ್ ಎಲ್ಲ ಏನು ಇಲ್ಲ ಅಂತ. ಈಗ ನಾವು ತಿನ್ನೋ ಆಹಾರನೂ ಕೂಡ ದಿನ 2 ರೋಟಿ, ಒಂದಿಷ್ಟು ರೈಸ್ ಎಲ್ಲ ತಿನ್ಬೇಕು, ಒಂದು ಬ್ಯಾಲೆನ್ಸ್ ಫುಡ್, ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್ ಎಲ್ಲ. 2 ರೋಟಿ ಬಲ್ಲ 4 ರೋಟಿ ತಿಂದ್ರೆ ಸಾಕು, ಇಂಡೈಜೆಷನ್, ಕಾನ್ಸ್ಟಿಪೇಷನ್ ಎಲ್ಲ ಶುರು ಆಗುತ್ತೆ. ಅದೇ ತರ ಇವನ್ ಹರ್ಬಲ್ ಮೆಡಿಸಿನ್ಸ್ ಆರ್ ನಾಟ್ ಕ್ವೈಟ್ ಸೇಫ್. ಎಲ್ಲರೂ ಅನ್ಕೊಂಡಿದ್ದಾರೆ ಆ ತರ. ಅದರಲ್ಲೂ ಆಯುರ್ವೇದಿಕ್ ಮೆಡಿಸಿನ್ ಅಲ್ಲೂ ಮೆಡಿಸಿನ್ಸ್ ಅಂತ ಹೇಳಿದ ತಕ್ಷಣ ಇಟ್ ಇಸ್ ನಾಟ್ ಅ ಫುಡ್ ಸಪ್ಲಿಮೆಂಟ್, ಇಟ್ಸ್ ಅ ಮೆಡಿಸಿನ್. ಈಗ ಅದರಲ್ಲೂ ಆಯುರ್ವೇದದಲ್ಲಿ ಏನಾಗುತ್ತೆ, ಈಗ ಯಾವಾಗ ಆಗ್ಲಿ ಮೆಮೊರಿ ಇಂಪ್ರೂವ್ ಆಗಬೇಕು ಅಂತ ಯಾವಾಗ ನೋಡ್ತಾರೆ, ಎಕ್ಸಾಮ್ ಹೋಗ್ಬೇಕಾದ್ರೆ ಸಡನ್ ಆಗಿ ನೆನಪು ಹೋಗ್ಬಿಡುತ್ತೆ. ಆಗ ಯಾಕೆ ಹೋಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ಒಂದು ಅವ್ರಿಗೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿರಲ್ಲ, ಸೆಕೆಂಡು ಸ್ಟ್ರೆಸ್ ಇರುತ್ತೆ ಅವ್ರಿಗೆ ಎಕ್ಸಾಮ್ದು, ಯಾಕಂದ್ರೆ ಪೋರ್ಷನ್ ತುಂಬಾ ಇರುತ್ತೆ. ಒಂದಷ್ಟು ಓದಿರ್ತಾರೆ, ಎಲ್ಲ ನೆನಪಿದ್ರು ಕೂಡ ಅವ್ರಿಗೆ ಒಂದು ತಲೆಯಲ್ಲಿ ಸ್ಟ್ರೆಸ್ ಇರುತ್ತೆ, ನಂಗೆ ನೆನಪಿದೆಯಲ್ಲೋ ನೆನಪಿರೋದಿಲ್ಲ ಅಂತ ಇದಕ್ಕೆ ಟ್ರಾಂಕ್ಯುಲೈಸಿಂಗ್ ತರ, ಸೆಡೇಟಿವ್ ತರ, ಆಮೇಲೆ ಬ್ರೈನ್ ಬೂಸ್ಟಿಂಗ್ ಪವರ್ ತರ ಮೆಡಿಸಿನ್ಸ್ ವರ್ಕ್ ಆಗುತ್ತೆ ವಿನಃ ಅದನ್ನ ತಗೊಂಡ ತಕ್ಷಣ ಎಲ್ಲ ನೆನಪಿರುತ್ತೆ ಅನ್ನೋದು ಮಾತ್ರ ಸುಳ್ಳು. ಖಂಡಿತವಾಗ್ಲು. ಡಾಕ್ಟರ್ ಮಧುಸೂದನ್ ಅವರೇ, ನಿಮ್ಮ ಪ್ರಕಾರ ಇದನ್ನ ಈ ರೀತಿಯಂತ ಟ್ಯಾಬ್ಲೆಟ್ ತೆಗೆದುಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ನಾನೊಂದು ಹೇಳ್ಬೇಕು ಅಂತಂದ್ರೆ, ಸ್ಟೂಡೆಂಟ್ಸ್ ಈ ತರ ಪಿಲ್ಸ್ ತಗೊಳ್ಳೋಂಥದ್ದು ಸರಿ ಇಲ್ಲ. ಆಕ್ಚುಲಿ ಮೆಮೊರಿ ಪಿಲ್ ಅಂತ ಇದುವರೆಗೂ ಬಂದಿರೋದು ಮಾರ್ಕೆಟ್ ಮೆಮೊರಿ ಎನ್ಹಾನ್ಸ್ ಮಾಡೋದಕ್ಕೆ ಅಂತ ಬಿಟ್ಟಿರೋದಲ್ಲ. ಹೇಳ್ಬೇಕು ಅಂದ್ರೆ ಈ 2000 ಮೇಲ್ಗಡೆ ಇದೆಲ್ಲ ಮೆಮೊರಿ ಪಿಲ್ಲು, ಮ್ಯಾಜಿಕ್ ಪಿಲ್ಲು ಅದೆಲ್ಲ ಹೇಳ್ದಂಗೆ ಈ ಬ್ರೈನ್ ಬೂಸ್ಟರ್ ಅಂತ ಹೇಳ್ತೀವಲ್ಲ, ಇದೆಲ್ಲ ಬಂದಿದ್ದೆಲ್ಲ ಆಫ್ಟರ್ 2000 ಆದ್ಮೇಲೆ. ಇದು ಯಾವಾಗ ಅಂತಂದ್ರೆ ಅಮೆರಿಕದಲ್ಲಿ FDA ಒಂದು ಇದನ್ನ ಕೊಡ್ತಾರೆ ರೈಟ್ಸ್ ಈ ಫಾರ್ಮಸ್ಯೂಟಿಕಲ್ ಕಂಪ್ನೀಸ್ಗೆ. ಏನಂದ್ರೆ ಯು ಕ್ಯಾನ್ ಡೂ ಟ್ರಯಲ್ಸ್ ಆನ್ ಒನ್ ಡಿಸೀಸ್, ಒಂದು ಡಿಸಾರ್ಡರ್ ಇದೆ, ಆಲ್ಝೈಮರ್ಸ್ ಡಿಸೀಸ್ ಅಂತ ಅಂದ್ಬಿಟ್ಟು ಈ ವಯಸ್ಸಾದವರು ಕಾಣುತ್ತಲ್ಲ, ಅಲ್ಲಿ ಮೆಮೊರಿ ಲಾಸ್ ಇರುತ್ತೆ. ಆ ಡಿಸೀಸ್ಗೋಸ್ಕರ ಅದನ್ನ ಎನ್ಹಾನ್ಸ್ ಮಾಡೋದಕ್ಕೆ, ಅದನ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರು, ಈ ತರ ಡ್ರಗ್ಸ್ ಏನಾರ ಕಂಡುಹಿಡಿಬಹುದು ಅಂತ ಒಂದು ರೈಟ್ಸ್ ಕೊಟ್ರು. ಅದಾದ್ಮೇಲೆ ಇದು ಸಾಕಷ್ಟು ತರದಲ್ಲಿ ಯೂಸ್ ಆಗಿದೆ, ಅದು ತರನೇ ಮಿಸ್ಯೂಸ್ ಜಾಸ್ತಿ ಆಗ್ತಾ ಇದೆ. ಈ ಫಾರ್ಮಸ್ಯೂಟಿಕಲ್ ಕಂಪನಿ ಈಗ ಅದು ಮೆಮೊರಿ ಪಿಲ್ ಅನ್ನೋದು ಇದೆ ಅಂತ ಅಂದಿದ್ರೆ, ಇದುವರೆಗೂ ನಮ್ದ್ರಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಇದೆ. ಎಲ್ಲಾ ಕಂಪನೀಸ್ ಒಂದಲ್ಲ ಒಂದು ಪಿಲ್ ಬಿಟ್ಬಿಟ್ಟಿರೋದು ಇಷ್ಟೊತ್ತಿಗೆ. ಸೊ ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಇಮಿಡಿಯೇಟ್ ಮೆಮೊರಿ ಬೂಸ್ಟ್ ಮಾಡೋಂತ ಯಾವುದೇ ಮೆಡಿಸಿನ್ ಇದುವರೆಗೂ ಇಲ್ಲ. ಓಕೆ, ಕೃಷ್ಣ ಅವರನ್ನು ಕೇಳೋದಕ್ಕಿಂತ ಮೊದಲು ಡಾಕ್ಟರ್ ಉಷಾ ಅವರೇ, ಈ ರೀತಿಯಂತ ಮೆಮೊರಿ ಪಿಲ್ಸ್ ಅನ್ನ ತೆಗೆದುಕೊಳ್ಳೋದ್ರಿಂದ ಒಬ್ಬ ಮಗುವಿನ ಒಂದು ವಿದ್ಯಾರ್ಥಿಯ ಮೆಮೊರಿ ಜಾಸ್ತಿ ಆಗೋದಕ್ಕೆ ಸಾಧ್ಯ ಇದೆಯಾ?
ಅದೇ ಖಂಡಿತ ಇದೊಂದು ತುಂಬಾ ಆತಂಕಕಾರಿಯಾದ ಒಂದು ವಿಷಯ ಅಂತಾನೆ ಹೇಳ್ಬೋದು. ಮೊದ್ಲೆಲ್ಲ ಏನಾಗ್ತಿತ್ತು ಅಂತಂದ್ರೆ ಮನೆಯಲ್ಲಿ ತಂದೆ ತಾಯಿಗಳು ಆಹಾರವನ್ನ ಚೆನ್ನಾಗಿ ಕೊಟ್ಟು ಅವ್ರ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಂಡು ಅದ್ರ ಮುಖಾಂತರ ಅವರ ಮಕ್ಕಳ ಪರೀಕ್ಷೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಈಗ ಇದು ಮೆಮೊರಿ ಪಿಲ್ ಅನ್ನೋ ಹೊಸ ಕಾನ್ಸೆಪ್ಟ್ ಹೇಗಾಗಿದೆ ಅಂತಂದ್ರೆ ಎಲ್ಲಾ ಪೇರೆಂಟ್ಸ್ ನಲ್ಲೂ ಎಕ್ಸೈಟ್ಮೆಂಟ್ ಬಂದ್ಬಿಟ್ಟಿದೆ, ಅದ್ರ ಜೊತೆಗೆ ಮಕ್ಕಳುಗಳಲ್ಲೂ ನಾನೇನೋ ಒಂದು ಇದು ಮಾಡ್ಬೋದು ಅನ್ನೋದೊಂದು ಬಂದ್ಬಿಟ್ಟಿದೆ. ಖಂಡಿತ ಎಲ್ಲರೂ ಹೇಳ್ದಂಗೆ ಯಾವುದೇ ರೀತಿಯಾದ ಮ್ಯಾಜಿಕ್ ಮಾಡಕ್ ಸಾಧ್ಯ ಇಲ್ಲ. ನಿಮ್ಮ ಆಹಾರದಲ್ಲಿ ಹೆಲ್ತಿ ಬಾಡಿ ಲೀಡ್ಸ್ ಟು ಹೆಲ್ತಿ ಮೈಂಡ್ ಅಂತ, ನಿಮ್ಮ ಒಳ್ಳೆ ಆಹಾರ ಪದ್ಧತಿ, ನಿಮ್ಮ ನಿಯಮಿತವಾಗಿ ಇರುವಂತ ವ್ಯಾಯಾಮ, ಇದರಿಂದ ನಿಮ್ಮ ಒಳ್ಳೆ ಆರೋಗ್ಯವನ್ನು ಕೂಡ ಪಡ್ಕೋಬಹುದು. ಆರೋಗ್ಯದಿಂದ ತನಗ್ತಾನೆ ನೆನಪಿನ ಶಕ್ತಿ ಖಂಡಿತ ಚೆನ್ನಾಗಾಗತ್ತೆ. ಆಹಾರದಲ್ಲಿ ಅಂತ ಹೇಳ್ಬೇಕಾದ್ರೆ ತುಂಬಾ ವಿಷಯಗಳಿದೆ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮಾಡುವಂತ ಆಹಾರದಲ್ಲೇ ನಿಮ್ಮ ನೆನಪಿನ ಶಕ್ತಿಯನ್ನು ಖಂಡಿತವಾಗ್ಲೂ ಜಾಸ್ತಿ ಮಾಡ್ಕೋಬಹುದು. ಒಂದ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬುದ್ಧಿಶಕ್ತಿ ಅನ್ನೋದು ತಾಯಿ ಗರ್ಭಿಣಿ ಆದಾಗ ಮಗುವಿನಲ್ಲಿ 50% ಅಲ್ಲೇನೆ ಬಂದ್ಬಿಟ್ಟಿರುತ್ತೆ. ಇದು ವಂಶ ಪಾರಂಪರ್ಯಾಗಿ ಬರುವಂತದ್ದು. ಸೊ ಅದೇನಾಗುತ್ತೆ ಅಂತಂದ್ರೆ ಅವರು ತಗೊಳ್ಳುವಂತ ಆಹಾರ, ಗರ್ಭಿಣಿ ಸ್ತ್ರೀಯರು ಆಹಾರ ತಗೊಳ್ಳುವಂಥದ್ದು, ಪೌಷ್ಟಿಕಾಂಶಗಳೆಲ್ಲ ಇರುವಂತ ಆಹಾರವನ್ನು ತೆಗೆದುಕೊಂಡಾಗ ಖಂಡಿತವಾಗ್ಲಿ ಮಗುವಿನ ಬ್ರೈನ್ ಬೆಳವಣಿಗೆ, ಮೆದುಳಿನ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತೆ. ಕೃಷ್ಣ ಅವರೇ, ನೀವೊಬ್ರು ಮೆಮೊರಿ ಟ್ರೈನರ್ ಆಗಿ ಈ ರೀತಿಯಂತಹ ಮೆಡಿಸಿನ್ ಗಳನ್ನು ಉಪಯೋಗಿಸಬೇಕಾದ ಅವಶ್ಯಕತೆ ಬಂದಿದ್ಯಾ? ತುಂಬಾ ಬಂದಿದೆ ಸರ್. ಇನ್ಫ್ಯಾಕ್ಟ್ ಎಸ್ಟರ್ಡೇ ಐ ಹ್ಯಾಪನ್ ಟು ಬಿ ಇನ್ ಗುಲ್ಬರ್ಗಾ. ಒಂದು NGO ಅವರು ನನ್ನ ಇನ್ವೈಟ್ ಮಾಡಿದ್ರು. ಈ ತರ ನಾವು ಬಡ ಮಕ್ಕಳಿಗೆ ನಾವು ಕ್ಲಾಸಸ್ ಮಾಡ್ತಾ ಇದೀವಿ, ದಯವಿಟ್ಟು ಬಂದು ನಿಮ್ಮ ಎಕ್ಸ್ಪರ್ಟೈಸ್ನ ಶೇರ್ ಮಾಡಿ ಅಂದ್ಬಿಟ್ಟು. ಸೊ ಬಹಳ ಕುತೂಹಲದಿಂದ ಅಲ್ಲಿ ಹೋದ್ರೆ ಅವರು ಸ್ಟೇಜಲ್ಲಿ ತುಂಬಾ ಜನ ಇದ್ರು, ಬಟ್ ಸ್ಟೇಜಲ್ಲಿ ಪ್ರಾಡಕ್ಟ್ ಅನ್ನ ಇಟ್ಟು ಡಿಸ್ಪ್ಲೇ ಮಾಡಿ ಅದು ಏನದೆ ಅಂದ್ರೆ ಇದೆಲ್ಲ ಮೆಮರಿ ಎನ್ಹಾನ್ಸ್ಮೆಂಟ್ ಔಷಧಿ ಸರ್, ಹೊಸದಾಗಿ ಬಂದಿದೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬಿಟ್ಟು ನಿಮ್ಮ ಟ್ರೈನಿಂಗ್ ಸ್ಟಾರ್ಟ್. ಐ ಸೆಡ್ ಸೊ ಸಾರಿ, I have come to give my expertise, but not to promote your ಇದು ಅಂದ್ಬಿಟ್ಟು. ಅಂದರೆ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಇಂಥ ಒಂದು ಮೆಡಿಸಿನ್ ಡಾಕ್ಟರ್ಸ್ ಹೇಳ್ದಂಗೆ ಬೂಸ್ಟ್ ಮಾಡಬೇಕಾಗಿದ್ರೆ ಎಲ್ಲರೂ ಅದನ್ನು ತಗೊಂಡು ಹೆಚ್ಚಾಗಿ ಏನಾದರೂ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಆಕ್ಟಿವಿಟಿ ಬೇಸ್ಡ್ ಟ್ರೈನಿಂಗ್ ಇದೆ. ಆ ಟ್ರೈನಿಂಗ್ ಕೊಡೋದ್ರಿಂದ ಚಿಕ್ಕ ಮಕ್ಕಳದಿಂದ ಹಿಡಿದು ದೊಡ್ಡವರಿಗೆ ಇದು ಮೆಮರಿ, ಯಾರಿಗೂ ಬ್ಯಾಡ್ ಮೆಮರಿ ಗುಡ್ ಮೆಮರಿ ಅಂದ್ಬಿಟ್ಟು ಕ್ಲಾಸಿಫಿಕೇಶನ್ ಇಲ್ಲ. ಓನ್ಲಿ ದೇರ್ ಆರ್ 2 types ಆಫ್ ಮೆಮರಿ. ಅದೇ ಒಂದೇನೆಂದ್ರೆ ಟ್ರೈನ್ಡ್ ಮೆಮರಿ, ಅದರ್ ಒನ್ ಇಸ್ ಅನ್ಟ್ರೈನ್ಡ್ ಮೆಮರಿ. ಆ ಟ್ರೈನ್ಡ್ ಮೆಮರಿ ಕರೆಕ್ಟ್ ಪಾತ್ ಅಲ್ಲಿ ಟ್ರೈನ್ ಮಾಡಿದ್ರೆ ಮಕ್ಕಳಾಗ್ಲಿ, ದೊಡ್ಡವರಾಗ್ಲಿ, ಹಿರಿಯವರಾಗ್ಲಿ, ಅಥವಾ ಸ್ಟೂಡೆಂಟ್ಸ್ ಆಗಲಿ, ಈವನ್ ಎಂಪ್ಲಾಯೀಸ್ ಆಫ್ ದ ಆರ್ಗನೈಸೇಷನ್ ಆಗಲಿ, ಏನು ಅವರು ನೆನಪಿಟ್ಕೊಳ್ಬೇಕು ಫಾರ್ ದ ಲೈಫ್ ಸೇಕ್ ಆರ್ ಫಾರ್ ದ ಅಕಾಡೆಮಿಕ್ ಸೇಕ್, ಏನ್ ಬೇಕಾದ್ರೂ ಇಟ್ಕೊಂಡು ಅದನ್ನ ಅವರು ಬಳಸಬಹುದು. ದಟ್ ಇಸ್ ಮೈ ಕಂಟೆನ್ಸ್. ಓಕೆ, ನಿಮ್ ಜೊತೆಗೆ ಈ ಒಂದು ಚರ್ಚೆ ಮುಂದುವರಿಸಿನ ಮೊದಲು ಸಣ್ಣ